ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಒಂದು ಕ್ರಿಸ್ಮಸ್ ದಿನದ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಲೈಫಲ್ಲಿ ಕೆಲವೊಂದು ಸಂಬಂಧಗಳು ಯಾವ ರೀತಿ ಇರುತ್ತಂದರೆ, ಅವ್ರಿಗೆ ನಮ್ಮದಿಗೆ ಯಾವುದೇ ರೀತಿ ರಕ್ತ ಸಂಬಂಧ ಇರಲ್ಲ, ಹಂಗಂದ್ಬಿಟ್ಟು ಅವ್ರು ನಮ್ಮ ರಿಲೇಷನ್ಸು ಆಗಿರಲ್ಲ, ಬಟ್ ಸ್ಟಿಲ್ ಹಾರ್ಟ್ಗೆ ತುಂಬ ಹತ್ತಿರವಾಗಿರೋರಾಗಿರ್ತಾರೆ, ಮನಸ್ಸಿಗೆ ತುಂಬ ಹತ್ತಿರವಾಗಿರೋರಾಗಿರ್ತಾರೆ. ಅಂಥ ಒಂದು ಫ್ಯಾಮ್ಲಿನ ಇವತ್ತು ಈ ವ್ಲಾಗಲ್ಲಿ ನನ್ನ ಲೈಫಲ್ಲಿರೋವಂಥವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮಿಬ್ರದ್ದು ಧರ್ಮಗಳು ಬೇರೆ, ಬಟ್ ಆ ಮನೆಗೆ ಮನೆ ಮಗಳಾಗಿರ್ತೀನಿ ಹೋದಾಗ. ಸೊ ನಮ್ಮ ಮನೇಲಿ ನಾನು ಎಷ್ಟು ಫ್ರೀಯಾಗಿರ್ತೀನೋ ಆ ಮನೆಗೆ ಹೋದಾಗೂ ನಾನು ಅಷ್ಟೇ ಫ್ರೀಯಾಗಿರ್ತೀನಿ. ನಮ್ಮ ಮನೆ ಏನೋ ಅನ್ನೋ ಒಂದು ಫೀಲ್ ಬರುತ್ತೆ ಆ ಮನೆಗೆ ಹೋಗೋಷ್ಟರಲ್ಲಿ. ಸೊ ಅಷ್ಟು ಕ್ಲೋಸ್ ಫ್ಯಾಮ್ಲಿ ಫ್ರೆಂಡ್ಗಿಂತ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ನಾನು ಚಿಕ್ಕ ಮಗುವಿಂದ ನಮ್ಮ ನೇಬರ್ಸ್ ಇವರು. ಸೊ ಅವಾಗಿಂದ ಅವ್ರಿಗೆ ಮಕ್ಕಳಿಲ್ದಿರೋವಾಗಿಂದ ನನ್ನೇ ಮಗಳ ಥರ ಸಾಕ್ತಾಯಿದ್ರು ಚಿಕ್ಕ ವಯಸ್ಸಲ್ಲಿ. ಆಮೇಲೆ ಅವ್ರ ಮಗಳು ಇವಾಗೂ ಹೇಳ್ತಾ ಇರ್ತಾಳೆ, ಅಕ್ಕ ನಿನ್ನೆ ಫಸ್ಟ್ ಮಗಳು ಅಂತ ಹೇಳ್ತಾರೆ ನಮ್ಮ ಡ್ಯಾಡಿ ಮಮ್ಮಿಗೆ. ಯಾವಾಗ್ಲೂ ಮಕ್ಕಳಿಲ್ದಿರೋವಾಗ ಅವಳನ್ನೇ ನಾವು ಸಾಕಿದ್ದು ಅಂತ ಹೇಳ್ತಾ ಇರ್ತಾರೆ ಅಂತ ಯಾವಾಗೂ ಹೇಳ್ತಾ ಇರ್ತಾಳೆ. ಅವಾಗ ನಾನು ಹೇಳ್ತಾ ಇರ್ತೀನಿ, ಹೌದು ನಾನೇ ಫಸ್ಟ್ ಮಗಳು ನಿಮಗೆ, ನೀನು ಸೆಕೆಂಡ್ ಮಗಳು ಅಂತ ರೇಗಿಸ್ತಾ ಇರ್ತೀನಿ. ಸೊ ಇದರಲ್ಲೇ ಗೊತ್ತಾಗಿರಬೇಕು ನಮ್ಮ ರಿಲೇಷನ್ಶಿಪ್ ಯಾವ ರೀತಿ ಇರುತ್ತೆ ಅಂತ. ಸೊ ಇವತ್ತು ಕ್ರಿಸ್ಮಸ್ಸು ಲೈಕ್ ಅವ್ರ ಮನೇಲಿ ಹಬ್ಬ ಅಂದರೆ ನನಗೆ ನಮ್ಮ ಮನೇಲಿ ಹಬ್ಬ ಇದ್ದಂಗೆ. ಪ್ರತಿಯೊಂದೂ ನಾವೆಲ್ಲ ಹೋಗಿ ಫ್ಯಾಮ್ಲಿ ಥರ ಕೂತ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಬರೋವಂಥ ದಿನ. ಸೊ ಲೈಕ್ ಆಲ್ಮೋಸ್ಟ್ 5 years ಆಗಿತ್ತು ಆ್ಯಕ್ಚುಲಿ ನಾನು ಈ ಥರ ಕ್ರಿಸ್ಮಸ್ ದಿನ ಹೋಗಿ ಅಲ್ಲಿ ಊಟ ತಿಂದು. ಅಂದರೆ ಪ್ರತಿ ವರ್ಷ ಹೋಗ್ತಾ ಇದೆ, ಬಟ್ ಯಾವಾಗ ಹೋದ್ರೂ ಸತ್ಯನಾರಾಯಣ ಪೂಜೆ ನಾವು ನವಂಬರಲ್ಲಿ ಯಾವಾಗೂ ಮಾಡಿಸ್ತಿರೋದ್ರಿಂದ ಪಾಪ ಊಟ ಎಲ್ಲ ಜೊತೆಲಿ ಕೂತ್ಕೊಂಡು ತಿನ್ನೋಕ್ಕಾಗ್ತಾ ಇರಲಿಲ್ಲ. ಬಟ್ ಫಸ್ಟ್ ಟೈಮ್ ಮತ್ತೆ 5 years ಆದಮೇಲೆ ಇವತ್ತು ಎಲ್ಲ ಕೂತ್ಕೊಂಡು ತಿಂತಾಯಿದ್ದೀನಿ. ತುಂಬಾ ಖುಷಿ ಆಯಿತು. ಸೊ ಕ್ರಿಸ್ಮಸ್ ಅಂತೂ ಲೈಕ್ ಬರ್ತಾ ಇದೆ ಅಂದ್ರೆ ನಾನು ಫಸ್ಟು ಇಲ್ಲಿಗೆ ಬಂದುಬಿಡ್ತೀನಿ ಹಬ್ಬದ ದಿನ. ಅವ್ರಿಗೆಲ್ಲ ವಿಶ್ ಮಾಡಿಬಿಟ್ಟು ಅವ್ರ ಜೊತೆ ಕೂತ್ಕೊಂಡು ಚಿಕ್ಕ ವಯಸ್ಸದೆಲ್ಲ ನೆನಪಿಸ್ಕೊಂಡು ಮಾತಾಡಿಕೊಂಡು. ಸೊ ಯಾವಾಗೂ ಒಂದೇ ಹೇಳೋದು, ಆಂಟಿ ಯಾವಾಗ ಚೆನ್ನಾಗಿತ್ತು ನಮಗೆಲ್ಲ ಡೇಸು, ಗೋಲ್ಡನ್ ಡೇಸ್, ಅದನ್ನು ಮರೆಯೋಕ್ಕಾಗಲ್ಲ, ಮತ್ತೆ ಅದೊಂದು ಬರಲ್ಲ ಅಂತಲೇ ಹೇಳ್ತಾ ಇರ್ತೀನಿ. ಸೊ ಅವಾಗೆಲ್ಲ ತುಂಬ ದುಡ್ಡಿಲ್ಲ ಅಂದ್ರೂ ಪ್ರೀತಿ ವಿಶ್ವಾಸ ತುಂಬ ಇತ್ತು ಜನಗಳ ಮಧ್ಯ. ಇವಾಗ ಪ್ರತಿಯೊಬ್ಬರ ಹತ್ರನೂ ದುಡ್ಡಿರುತ್ತೆ, ಬಟ್ ಆ ಒಂದು ಬಾಂಡ್ ಅನ್ನೋದು ತುಂಬ ಕಡಿಮೆ ಆಗಿದೆ. ನಾವು ಚೈಲ್ಡ್ಹುಡ್ ಡೇಸಲ್ಲಿ ನಮ್ಮ ಒಂದು ಬಾಲ್ಯ ತುಂಬಾ ಚೆನ್ನಾಗಿತ್ತು. ಸೊ ನಿಮ್ಮ ಲೈಫಲ್ಲಿ ಯಾರಾದರೂ ಇದೇ ಥರ ಫ್ಯಾಮ್ಲೀಸು ತುಂಬ ಮನಸ್ಸಿಗೆ ಹತ್ರವಾಗಿದ್ದಾರಾ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇವಾಗೆಲ್ಲ ನಾವು ಲೈಕ್ ಊಟ ಎಲ್ಲ ತಿನ್ಕೊಂಡು ಸ್ವಲ್ಪ ರೆಸ್ಟ್ ಎಲ್ಲ ತೊಗೊಂಡು ಇವಾಗ ಸಂಜೆ ಆಗಿದೆ. ಕೋಲಾರಲ್ಲಿರುವಂಥ ಮೆಥೋಡಿಸ್ಟ್ ಚರ್ಚಿಗೆ ಬಂದಿದ್ದೀವಿ. ಸೊ ಈ ಕ್ರಿಸ್ಮಸ್ ದಿನ ಈ ಚರ್ಚಿಗೆ ವಿಸಿಟ್ ಮಾಡಿ ಆ ಒಂದು ದೇವರ ಆಶೀರ್ವಾದ ತಗೊಂಡು ಡೆಕೋರೇಷನ್ಸ್ ಎಲ್ಲ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದ್ರಲ್ಲೇ ಒಂದು ಖುಷಿ ಸಿಗುತ್ತೆ. ಸೊ ನನ್ನ ಮಗಳು ಎಲ್ಲ ಫುಲ್ಲು ಲೈಕ್ ಡೆಕೋರೇಷನ್ಸ್ ಎಲ್ಲ ನೋಡಿ ಫುಲ್ ಖುಷಿಪಟ್ಟರು ಅಂತಲೇ ಹೇಳ್ಬೋದು. ಸೊ ಅಮ್ಮ ಅವರು ಯಾವುದೋ ಮದುವೆ ಇತ್ತು ಅಂತ ಹೋದರು. ಸೊ ಆಂಟಿ ಅಂಕಲ್ಲು ಎಲ್ಲರ ಜೊತೆ ನಾವು ಬಂದಿದ್ದೀವಿ ಇವಾಗ ಚರ್ಚ್ ಎಲ್ಲ ನೋಡಿಕೊಂಡು ಸ್ವಲ್ಪ ಅಲ್ಲೆಲ್ಲ ಡೆಕೋರೇಷನ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ. ನೋಡಿ ಇದೇ ನಮ್ಮ ಕೋಲಾರದ ಚರ್ಚ್, ಮೆಥೋಡಿಸ್ಟ್ ಚರ್ಚ್ ಅಂತ. ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ ಅಂತೂ ಹೇಳಬೇಕಾದ್ರೆ. ಯಾವುದೋ ಒಂದು ಡ್ರೀಮ್ ವರ್ಲ್ಡಿಗೆ ಬಂದಿದ್ದೀವೇನೋ ಅನ್ನೋ ಒಂದು ಫೀಲ್ ಕೊಡ್ತಾಯಿತ್ತು. ಎಸ್ಪೆಷಲಿ ಆ ಲೈಟಿಂಗ್ಸು ಲೈಕ್ ತುಂಬಾ ಚೆನ್ನಾಗಿ ಮಾಡಿದ್ರು ಈ ವರ್ಷ ಅಂತಲೇ ಹೇಳ್ಬೋದು. ನೀವೆಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ಹೇಗಿದೆ ಡೆಕೋರೇಷನ್ನು, ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಕಡೆ ಎಲ್ಲ ಈ ಒಂದು ಕ್ರಿಸ್ಮಸ್ ಹಬ್ಬ ನೀವು ಯಾವ ರೀತಿ ಆಚರಣೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸಹ ತಿಳಿಸಿ. ಸೊ ನಮ್ಮ ಕಡೆ ಎಲ್ಲ ಕ್ರಿಸ್ಮಸ್ ಅಂದರೆ ಒಬ್ರಿಗೊಬ್ರು ಹೋಗಿ ವಿಶ್ ಮಾಡ್ಕೊಳ್ಳೋದು, ಮತ್ತು ಜೊತೆಯಲ್ಲಿ ಊಟ ತಿನ್ನೋದು, ಟೈಮ್ ಸ್ಪೆಂಡ್ ಮಾಡೋದು, ಮತ್ತು ಈ ಥರ ಒಂದು ಮ್ಯಾಂಡೇಟ್ರಿ ಚರ್ಚಿಗೆ ಬಂದು ಅಲ್ಲಿ ಆಶೀರ್ವಾದ ತೊಗೊಂಡು ಹೋಗೋದು, ಇದಂತೂ ಕಂಪಲ್ಸರಿ ಇರುತ್ತೆ ನಮ್ಮ ಕಡೆ ಎಲ್ಲ. ಸೊ ಎಸ್ಪೆಷಲಿ ಈ ಡೆಕೋರೇಷನ್ಸ್ ನೋಡೋಕ್ಕೆ ಅಂತಲೇ ತುಂಬ ಖುಷಿಯಿಂದ ಬರ್ತೀವಿ ಚರ್ಚಸ್. ಅಂದರೆ ನಾರ್ಮಲ್ ಡೇಸಲ್ಲಿ ಚರ್ಚ್ಗೆ ಹೋಗೋಕ್ಕೆ, ಇವತ್ತು ಕ್ರಿಸ್ಮಸ್ ದಿನ ಚರ್ಚ್ಗೆ ಹೋಗೋಕ್ಕೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಲೈಕ್ ಈ ಲೈಟಿಂಗ್ಸು ಇದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೆ ಸಹ ಆಟಿಕೆಗಳು ಇಂಥದ್ದೆಲ್ಲ ಔಟ್ಸೈಡ್ ಮಾರಕ್ಕಿಟ್ಟಿರ್ತಾರೆ, ಈಟಬಲ್ ಸ್ಟಾಲ್ಸ್ ಇರುತ್ತೆ. ಸೊ ಅದೆಲ್ಲ ತುಂಬಾ ಇಷ್ಟ ಆಯಿತು ನನಗೆ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಯಾವುದೇ ರೀತಿ ಒಂದು ಭೇದ ಭಾವ ಇಲ್ದಿರ ಈ ದಿನ ಎಲ್ಲರೂ ಒಟ್ಟಿಗೆ ಬಂದು ಕ್ರಿಸ್ಮಸ್ನ ಆಚರಣೆ ಮಾಡ್ತಾರೆ. ಮತ್ತು ಚರ್ಚ್ ಔಟ್ಸೈಡು ಈ ಥರ ಬೈಬಲ್ಸ್ ಮತ್ತು ಕೇಕ್ಸ್ನೆಲ್ಲ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಅಂದರೆ ಅವ್ರವ್ರ ಲ್ಯಾಂಗ್ವೇಜ್ ಯಾವುದಿರುತ್ತೋ ಅದ್ರ ಪ್ರಕಾರ ಕೊಡ್ತಾಯಿದ್ರು. ಉರ್ದು, ಕನ್ನಡ, ತೆಲುಗು ಎಲ್ಲ ಲ್ಯಾಂಗ್ವೇಜಸ್ಸು ಅವೈಲಬಲ್ ಇತ್ತು, ಇಂಗ್ಲೀಷ್ ಎಲ್ಲ. ಸೊ ಅವ್ರು ಯಾವ ಲ್ಯಾಂಗ್ವೇಜ್ ಬೇಕು ಅಂತಾರೋ ಅವ್ರು ಪ್ರಿಫರ್ ಮಾಡ್ತಾರೋ ಆ ಲ್ಯಾಂಗ್ವೇಜಲ್ಲಿ ಈ ಥರ ಬೈಬಲ್ಸ್ ಎಲ್ಲ ಕೊಡ್ತಾಯಿದ್ರು. ಮತ್ತು ಬಂದವರೆಲ್ಲರಿಗೂ ಈ ಥರ ಕೇಕ್ಸ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಸೊ ಈ ಥರ ಲೈಕ್ ಅಲ್ಲಿ ಲೈಕ್ ವಾತಾವರಣ ಕಾಣಿಸ್ತು ನಾವು ಹೋಗಿದ್ದ ಟೈಮ್ಗೆ. ಬಟ್ ಆಲ್ಮೋಸ್ಟ್ ಸಂಜೆಯಿಂದನೇ ಸ್ಟಾರ್ಟ್ ಆಗಿದೆ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 7-7:30 ಆಗಿತ್ತು.
ಆಲ್ಮೋಸ್ಟ್ ನಾನು 9:30 10 o'clockವರೆಗೂ ಚರ್ಚಲ್ಲೇ ಇದ್ವಿ. ಚೇರ್ಸ್ ಎಲ್ಲ ಹಾಕಿದ್ರು, ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಆಫ್ಟರ್ ಲಾಂಗ್ ಟೈಮು ಈ ಥರ ಎಲ್ಲ ಒಂದು ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗಂತೂ ಫುಲ್ ಖುಷಿ ಆಯಿತು. ಮತ್ತು ಈ ಥರ ಈ ಯೇಸು ಕ್ರಿಸ್ತ ಎಲ್ಲಿ ಹುಟ್ಟಿದ ಅಂತ ಒಂದು ಥೀಮ್ ಥರ ಪ್ರತಿಯೊಂದು ಚರ್ಚಲ್ಲೂ ಕ್ರಿಸ್ಮಸ್ ಟೈಮಲ್ಲಿ ಇಟ್ಟಿರ್ತಾರೆ. ಇದೊಂದು ದನ್ನದ ಕೊಠಡಿ ಥರ ಮಾಡಿ ಅದರಲ್ಲಿ ಈ ಒಂದು ಜೋಸೆಫ್, ಮೇರಿ ಮತ್ತು ಯೇಸು ಕ್ರಿಸ್ತ ಯಾವ ರೀತಿ ಲೈಕ್ ಜನ್ಮ ತಾಳ್ದ ಅಂಥದ್ದೊಂದು ಸ್ಟೋರಿ ಟೆಲ್ಲಿಂಗ್ ಥರನೇ ಇರುತ್ತೆ ಇದು. ಸೊ ಇದು ಮ್ಯಾಂಡೇಟ್ರಿ, ನೀವು ಯಾವುದೇ ಚರ್ಚ್ಗೆ ಹೋದ್ರೂ ಕ್ರಿಸ್ಮಸ್ ದಿನ ಇದೊಂದು ಮಾಡಿಟ್ಟಿರ್ತಾರೆ. ನನಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಅಂದರೆ ಅದೆಲ್ಲ ಸ್ಟೋರಿ ನಾವೆಲ್ಲ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿರೋದ್ರಿಂದ ಚಿಕ್ಕ ವಯಸ್ಸಿಂದ ನಮಗೆ ಈ ಸ್ಟೋರೀಸ್ ಎಲ್ಲ ಕೇಳ್ಕೊಂಡೇ ಬೆಳೆದಿರ್ತೀವಿ. ಸೊ ಇದು ನೋಡಿದಾಗೆಲ್ಲ ನನಗೆ ಆ ಒಂದು ಸ್ಟೋರಿ ನೆನಪು ಬರುತ್ತೆ, ನಮ್ಮ ಸ್ಕೂಲ್ಸಲ್ಲಿ ಹೇಳ್ಕೊಡ್ತಾ ಇದ್ದಿದ್ದೆಲ್ಲ. ಸೊ ನೆಕ್ಸ್ಟು ಇನ್ನೊಂದು ಏನಂದರೆ ಡೆಕೋರೇಷನ್ಸ್, ಎಸ್ಪೆಷಲಿ ಈ ಥರ ಮೆರಿ ಕ್ರಿಸ್ಮಸ್ ಅಂತ ಎಲ್ಲ ಕಡೆ ಹಾಕಿರ್ತಾರೆ. ಇವಾಗ ಚರ್ಚ್ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಸೊ ಚರ್ಚ್ ಎಂಟ್ರ್ ಆಗೋಷ್ಟರಲ್ಲೇ ಫುಲ್ಲು ಡೆಕೋರೇಷನ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಪ್ರತಿಯೊಬ್ಬರು ಒಬ್ರಿಗೊಬ್ರು ವಿಶ್ ಮಾಡ್ಕೊಳ್ತಾಯಿದ್ರು. ಸೊ ಇದೇ ಅನಿಸುತ್ತೆ ಅಲ್ವಾ ಇಂಡಿಯನ್ಸ್ ಅನ್ನೋದು. ಅಂದರೆ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಇರ್ತೀವಿ, ಡಿಫ್ರೆಂಟ್ ಮತಗಳು, ಧರ್ಮಗಳಿದ್ರೂ ಸೊ ಹಬ್ಬ ಹರಿದಿನಗಳಲ್ಲಿ ಒಬ್ಬರ ಜೊತೆ ಒಬ್ಬರು ಕೂಡಿ ಈ ಒಂದು ಹಬ್ಬಗಳನ್ನೆಲ್ಲ ಆಚರಣೆ ಮಾಡ್ತೀವಲ್ಲ, ಅದು ಬೇರೆ ಯಾವುದೂ ದೇಶದಲ್ಲಿ ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಭಾರತದವ್ರಾಗಿರೋದ್ರಿಂದ ನಾವು ಯೂನಿಟಿ ಇನ್ ಡೈವರ್ಸಿಟಿ ಅಂತಾರಲ್ಲ, ಆ ಥರ ಜೊತೆಯಾಗಿ ಲೈಕ್ ಎಲ್ಲನೂ ಮಾಡ್ಕೊಂಡು ಹೋಗ್ತೀವಿ. ಎಲ್ಲರಿಗೂ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಒಬ್ರ ಖುಷಿನ ನಾವು ನಮ್ಮ ಖುಷಿ ಅನ್ನೋ ಥರ ಲೈಕ್ ಆಚರಣೆ ಮಾಡ್ತೀವಿ ಪ್ರತಿಯೊಂದು ಹಬ್ಬನೂ. ಸೊ ನನಗದ್ರಲ್ಲಿ ಖುಷಿ ಇದೆ. ನಮ್ಮಮ್ಮ ಶಿಕ್ಷಕಿ ಆಗಿರೋದ್ರಿಂದ ಚಿಕ್ಕ ವಯಸ್ಸಿಂದ ನಮಗೆ ಒಂದೇ ಒಂದು ಹೇಳಿದ್ದಾರೆ, ನಾವು ಯಾವ ಧರ್ಮದಲ್ಲಿ ಹುಟ್ಟಿದ್ದೀವೋ ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು, ಬೇರೆ ಎಲ್ಲ ಧರ್ಮಗಳನ್ನು ಗೌರವಿಸ್ಬೇಕು ಅಂತ. ಸೊ ನಾನು ಅಷ್ಟೇ, ನಾನು ಹುಟ್ಟಿರೋ ಯಾವ ಧರ್ಮದಲ್ಲಿ ಹುಟ್ಟಿದ್ದೀನೋ ಅದನ್ನು ಆಚರಣೆ ಮಾಡ್ಕೊಂಡು ಹೋಗ್ತೀನಿ. ಬಟ್ ಬೇರೆ ಎಲ್ಲ ಧರ್ಮಗಳನ್ನೂ ಗೌರವಿಸ್ತೀನಿ. ಅವರ ಒಂದು ಹಬ್ಬಗಳಿಗೆ ಹೋದಾಗ ಅವರಲ್ಲಿ ನಾನು ಒಬ್ಬಳಾಗಿ ಆ ಒಂದು ಆಚರಣೆಯನ್ನು ತುಂಬ ಗೌರವದಿಂದ ನಾನು ಲೈಕ್ ಇಷ್ಟಪಡ್ತೀನಿ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಬಂದಿದ್ದ ಜನ ಅಂತೂ ಅಲ್ಲೊಂದು ಎಕ್ಸ್ಮಾಸ್ ಟ್ರೀ ಇತ್ತು, ಪ್ರತಿಯೊಬ್ಬರು ಅದ್ರ ಮುಂದೆ ನಿಂತ್ಕೊಂಡು ಫೋಟೋಸ್ ತೊಗೊಳ್ತಾಯಿದ್ರು. ಅದೊಂದು ಮೆಮೊರಿ ನನಗೆ ಅದೇ ಅನಿಸುತ್ತೆ. ಲೈಕ್ ಇವಾಗ ರೀಸೆಂಟಾಗಿ ನಮ್ಮದು ಎತ್ನಿಕ್ ಡೇ ಇರೋ ದಿನವೂ ಅದು ಕ್ರಿಸ್ಮಸ್ ಥೀಮ್ ಡೆಕೋರೇಷನ್ ಇರೋ ಅಂಥ ಒಂದು ಹೋಟೆಲ್ಗೆ ಹೋಗಿದ್ವಿ. ಅಲ್ಲೂ ಅಷ್ಟೇ ಎಲ್ಲರೂ ಆ ಎಕ್ಸ್ಮಾಸ್ ಟ್ರೀ ಹತ್ರ ಫೋಟೋಸ್ ಇಡ್ಸ್ಕೊಂಡ್ರೆ ಅದೇ ನೆನಪು ಬರ್ತಾಯಿತ್ತು. ಸೊ ಇಲ್ಲೂ ಮುಖದಲ್ಲಿ ನೋಡಿ ಮಕ್ಕಳು ಎಷ್ಟು ಖುಷಿಯಾಗಿ ಲೈಕ್ ಎಲ್ಲ ಫೋಟೋಸ್ ಇಡ್ಸ್ಕೊಳ್ತಿದ್ದಾರೆ. ಸೊ ಆಂಟಿ ಇಟ್ಕೊಂಡು ನಾವು ಎಲ್ಲ ಒಂದು ಜೊತೆಲಿ ಒಂದು ಫೋಟೋ ಇಡ್ಸ್ಕೊಳ್ಳೋಣ ಬನ್ನಿ ಅಂತ. ಸೊ ನಾವು ಎಲ್ಲ ಒಂದೊಂದು ಫೋಟೋ ಇಟ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ದಿನ ಅಂತಲೇ ಹೇಳ್ಬೋದು, ಒಂದು ಮೆಮೊರಬಲ್ ಡೇ. ಸೊ ನೆಕ್ಸ್ಟು ಅಲ್ಲಿ ಪಾಸ್ಟರ್ ಆದವರು ಅಲ್ಲಿ ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ. ಅದಕ್ಕೂ ಕ್ಯೂ ಇತ್ತು, ದೊಡ್ಡ ಕ್ಯೂನೇ ಇತ್ತು ಅಂತ ಹೇಳ್ಬೋದು. ಸೊ ನಾವು ಇವಾಗ ಆಶೀರ್ವಾದ ಎಲ್ಲ ತಗೊಂಡು ಇನ್ನೇನು ಸ್ವಲ್ಪ ಟೈಮ್ ಅಲ್ಲೇ ಚರ್ಚಲ್ಲಿ ಕೂತ್ಕೊಂಡು ಆ ಒಂದು ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡಿಕೊಂಡು ಇನ್ನೇನು ನಾವು ಹೊರಡೋಣ ಅಂತ ಟೈಮ್ ಬೇರೆ ಆಗ್ತಾಯಿದೆ. ಆಲ್ಮೋಸ್ಟ್ 9:30ವರೆಗೂ ಚರ್ಚಲ್ಲೇ ಇದ್ವಿ ನಾವು. ಸೊ ನಾವು ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ಹೂವು ಕಾಯಿ ಎಲ್ಲ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಬರ್ತೀವೋ, ಚರ್ಚಿಗೆ ಬಂದಾಗ ಕ್ಯಾಂಡ್ಲ್ ಅಂಟಿಸೋದು ಒಂದು ಪದ್ಧತಿ ಅಲ್ವಾ. ಸೊ ನನಗೆ ಅದು ಇಲ್ಲೇ ಸಿಗುತ್ತೇನೋ ಅಂತ ಬಂದೆ, ಬಟ್ ಆ್ಯಕ್ಚುಲಿ ಇಲ್ಲಿ ಇರಲಿಲ್ಲ, ಲೈಕ್ ಔಟ್ಸೈಡ್ ಹೋಗಿ ತರಬೇಕಾಗಿತ್ತು. ಸೊ ಅಲ್ಲಿ ಯಾರೋ ಒಬ್ಬರು ತಂದಿರೋರೆ ಪಾಪ ಒಂದು ಕ್ಯಾಂಡಲ್ ನನಗೂ ಕೊಟ್ಟರು. ನಾನು ಒಂದು ಕ್ಯಾಂಡಲ್ನ ಅಲ್ಲಿ ದೇವ್ರ ಮುಂದೆ ಹಂಚಿಸಿ ಇವಾಗ ಮನೆಗೆ ಇನ್ನೇನು ರಿಟರ್ನ್ ಆಗ್ತಾಯಿದ್ವಿ. ಮನೆಗೆ ಬಂದಮೇಲೆ ಆಂಟಿ ಸ್ವಲ್ಪ ಸ್ವೀಟ್ಸ್ ಎಲ್ಲ ಕೊಟ್ಟರು ಮನೆಗೆ ತೊಗೊಂಡು ಹೋಗು ಅಂತ. ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದು ಇವಾಗ ಆರಾಮಾಗಿ ಕೂತ್ಕೊಂಡು ಸ್ವೀಟ್ಸ್ ತಿನ್ಕೊಂಡು ಈ ಥರ ನನ್ನ ಡೇ ಇತ್ತು. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.